ಸೂ ಫ್ರಮ್ ಸೋ ಸುಲೋಚನಾ ಫ್ರಮ್ ಸೋಮೇಶ್ವರ ಜೆ.ಪಿ. ತುಮಿನಾಡ್ ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರೋಂತ ಈ ಕಾಮಿಡಿ ಮೂವಿನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಯ್ತು. ಸಖತ್ತಾಗಿದೆ ಮೂವಿ. ಈ ವರ್ಷ ತೆರೆ ಕಂಡಂತ ಬೆಸ್ಟ್ ಮೂವಿ ಇದು. 2025 ನ ಸೆಕೆಂಡ್ ಹಾಫ್ ನಲ್ಲಿ ನಮ್ಮ ಸ್ಯಾಂಡಲ್ವುಡ್ ಶೈನ್ ಆಗ್ತಿದೆ. ಯೂಶುವಲಿ ನಮ್ಮ ಏರಿಯಾ ಸರೌಂಡಿಂಗ್ ಅಲ್ಲಿ ಇರುವಂತ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಯಾವುದೇ ಸಿನಿಮಾಗಳು ಸೋಲ್ಡ್ ಔಟ್ ಆಗೋದು ತುಂಬಾ ವಿರಳ. ಆದ್ರೆ ಈ ಸಿನಿಮಾ ರಿಲೀಸ್ ಆದಂತ ಬಹುತೇಕ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಹೌಸ್ಫುಲ್ ಆಗೋದರ ಜೊತೆಗೆ ಟಿಕೆಟ್ ಸೋಲ್ಡ್ ಔಟ್ ಕೂಡ ಆಗ್ತಿದೆ. ಯಾವುದೇ ಬಸ್ ಇಲ್ಲದೆ ಹೆಚ್ಚಿನ ಪ್ರಚಾರ ಕೂಡ ಇಲ್ಲದೆ ರಿಲೀಸ್ ಆದಂತ ಈ ಸಿನಿಮಾ ಕೇವಲ ಜನರಿಂದ ಬಂದಂತ ಮೌತ್ ಪಬ್ಲಿಸಿಟಿಯಿಂದ ಇಷ್ಟೊಂದು ಸಕ್ಸಸ್ ಆಗ್ತಿದೆ. ಒಳ್ಳೆ ಸಿನಿಮಾ ಮಾಡಿದೀವಿ ಆದ್ರೂ ಜನ ಬರ್ತಿಲ್ಲ, ನಮ್ಗೆ ಥಿಯೇಟರ್ ಕೊಡ್ತಿಲ್ಲ ಅಂತ ಅಳೋರೆ ಜಾಸ್ತಿ ನಮ್ಮ ಕೆಫೆಯಲ್ಲಿ. ಆದ್ರೆ ಈ ಸಿನಿಮಾ ತಂಡ ಇದು ಯಾವುದೇ ಡ್ರಾಮಾ ಮಾಡದೆ ಒಳ್ಳೆ ಸಿನಿಮಾ ಮಾಡಿ ನಮ್ಮ ಮುಂದಿಟ್ಟಿದೆ. ಕಂಟೆಂಟ್ ಚೆನ್ನಾಗಿದ್ರೆ ಜನ ಥಿಯೇಟರ್ಗೆ ನುಗ್ಗಿ ಬರ್ತಾರೆ ಅನ್ನೋದನ್ನ ಈ ಸಿನಿಮಾ ಮತ್ತೊಮ್ಮೆ ಪ್ರೂವ್ ಮಾಡಿದೆ. ಈ ಮೂವಿ ಮಲಯಾಳಂಗೂ ಕೂಡ ಡಬ್ ಆಗ್ತಿದೆ. ಇನ್ನೂ ಬೇರೆ ಭಾಷೆಗಳಲ್ಲೂ ಕೂಡ ಡಬ್ಬಿಂಗ್ ಮಾಡ್ಲಿ. ಖಂಡಿತ ಈ ಮೂವಿ OTT ಬಂದ್ಮೇಲೆ ಧೂಳ್ ಎಪಿಸೋಡ್ ಗ್ಯಾರಂಟಿ. ಅದಕ್ಕೂ ಮುಂಚೆ ಈ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಎಂಜಾಯ್ ಮಾಡಿ. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಈ ಸಿನಿಮಾದ ಕಥೆ ನಮ್ಮ ಕರಾವಳಿಯ ಮರಳೂರು ಅನ್ನೋ ಊರಿನಲ್ಲಿ ನಡೆಯುತ್ತೆ. ರವಿ ಅಣ್ಣ ಈ ಊರಿನ ಒಬ್ಬ ಘಟ. ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬಂದರೂ ಕೂಡ ಅದನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ಬಗೆಹರಿಸ್ತಾನೆ ನಮ್ಮ ರವಿ ಅಣ್ಣ. ಆದ್ರೆ ಇವನ ಬಳಿಗೆ ಬಗೆಹರಿಸಲು ಸಾಧ್ಯವಾಗದಂತ ಒಂದು ಸಮಸ್ಯೆ ಬಂದು ಬೀಳುತ್ತೆ. ಆ ಸಮಸ್ಯೆ ಏನು, ಸುಲೋಚನಾ ಅಂದ್ರೆ ಯಾರು, ಇದನ್ನೆಲ್ಲ ನೀವು ಬೆಳ್ಳಿತೆರೆಯ ಮೇಲೆ ನೋಡಿ ಆನಂದಿಸಿ. ಇಲ್ಲಿ ಡಬಲ್ ಮೀನಿಂಗ್ ಇಲ್ಲದ ನೀಟ್ ಸಿಚುಯೇಷನಲ್ ಕಾಮಿಡಿ ಇರುತ್ತೆ. ಇಲ್ಲಿ ಬರುವ ಪ್ರತಿಯೊಂದು ಪಾತ್ರ ಕೂಡ ನಮ್ಮನ್ನ ನಗಿಸುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಹೊಟ್ಟೆ ಹುಣ್ಣಾಗುವಷ್ಟು. ಬಹುಶಃ ಈ ರೀಸೆಂಟ್ ಇಯರ್ಸ್ ಅಲ್ಲಿ ಇಷ್ಟೊಂದು ನಕ್ಕಿದ್ದು ಈ ಸಿನಿಮಾ ನೋಡಿನೇ. ಸಿನಿಮಾದಲ್ಲಿ ನಿರ್ದೇಶಕರು ಕಾಮಿಡಿ ಜೊತೆಗೆ ಹಾರರ್ ಹಾಗೂ ಎಮೋಷನಲ್ ಟಚ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸೀರಿಯಸ್ ವಿಷಯವನ್ನ ಹೇಳಿದ್ದು ಅದನ್ನ ಕೂಡ ಕಾಮಿಡಿ ರೂಪದಲ್ಲಿ ಹೇಳಿರೋದು ವಿಶೇಷ. ಸಿನಿಮಾದಲ್ಲೆಲ್ಲೂ ಕೂಡ ಪ್ರೇಕ್ಷಕರಿಗೆ ಉಪದೇಶವನ್ನ ಮಾಡೋದಕ್ಕೆ ಹೋಗಿಲ್ಲ ಇವರು. ಮೂಢನಂಬಿಕೆಗಳು ಹೇಗೆ ದಾರಿ ತಪ್ಪಿಸ್ತವೆ ಅನ್ನೋದನ್ನ ಹಾಸ್ಯದ ಮೂಲಕ ತುಂಬಾ ಚೆನ್ನಾಗಿ ತಿಳಿಸಿದ್ದಾರೆ. ಸಿನಿಮಾದ ಕಾನ್ಸೆಪ್ಟ್ ಜೊತೆಗೆ ಇಲ್ಲಿ ಬಂದಂತ ದೃಶ್ಯಗಳು ಕೂಡ ಫ್ರೆಶ್ ಅನಿಸ್ತವೆ. ಇಲ್ಲಿ ಬಹುತೇಕ ಸ್ಥಳೀಯ ಕಲಾವಿದರನ್ನೇ ಬಳಸ್ಕೊಂಡಿದ್ದಾರೆ. ರವಿ ಅಣ್ಣ, ಅಶೋಕ ಹಾಗೂ ಇನ್ನುಳಿದ ಪಾತ್ರಗಳು ಕೂಡ ನಮ್ಮ ನೆನಪಿನಲ್ಲಿ ಉಳಿಯುತ್ತೆ. ರಾಜ್ ಬಿ ಶೆಟ್ಟರ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಇಂಥ ಪ್ರತಿಭೆಗಳಿಗೆ ತಮ್ಮ ಲೈಟರ್ ಬುದ್ಧ ಪ್ರೊಡಕ್ಷನ್ಸ್ ಇಂದ ಅವಕಾಶ ಕೊಡ್ತಿದ್ದಾರೆ. ಇವರ ಪ್ರೊಡಕ್ಷನ್ ಇಂದ ಈ ರೀತಿಯ ಇನ್ನೂ ಹಲವು ಸಿನಿಮಾಗಳು ಬರಲಿ. ನಿರ್ಮಾಣದ ಜೊತೆಗೆ ಸಿನಿಮಾದಲ್ಲಿ ಕರುಣಾಕರ ಗುರೂಜಿ ಅನ್ನೋ ಪ್ರಮುಖ ಪಾತ್ರದಲ್ಲಿ ಕೂಡ ನಟಿಸಿದ್ದಾರೆ. ಅದು ಸಿನಿಮಾಗೆ ಪ್ಲಸ್ ಕೂಡ ಆಗಿದೆ. 19 ವರ್ಷದ ಮ್ಯೂಸಿಕ್ ಡೈರೆಕ್ಟರ್ ಸುಮೇಧ್ ಅವರು ಕೊಟ್ಟಂತ ಹಾಡುಗಳು ಚೆನ್ನಾಗಿವೆ. ಸಂದೀಪ್ ತುಳಸಿದಾಸ್ ಅವರು ಕಾಮಿಡಿ ಮೂವಿಗೆ ತಕ್ಕಂತ ಬಿಜಿಎಂ ನ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಅನ್ನೋರ ಸಿನಿಮಾಟೋಗ್ರಫಿ ನ್ಯಾಚುರಲ್ ಆಗಿದೆ. ಟೆಕ್ನಿಕಲ್ ಟೀಮ್ ಹೊಸಬರಾಗಿದ್ರು ಕೂಡ ಅವರ ಕೆಲಸ ಚೆನ್ನಾಗಿದೆ. ಇನ್ನು ಫೈನಲಿ ಜೆ.ಪಿ. ತುಮಿನಾಡ್ ತುಳು ರಂಗಭೂಮಿಯಿಂದ ಬಂದಂತ ಈ ನಿರ್ದೇಶಕರಿಂದ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬರೋದಿದೆ. ನಾನಂತೂ ಇವರ ಮುಂದಿನ ಮೂವಿ ಅನೌನ್ಸ್ಮೆಂಟ್ ಗಾಗಿ ಕಾಯ್ತಿದ್ದೀನಿ. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ಅಪರೂಪಕ್ಕೆ ಈ ತರಹದ ಸಿನಿಮಾಗಳು ಬರ್ತವೆ. OTT-ಗೋಸ್ಕರ ಕಾಯ್ಬೇಡಿ, ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ. ಇದಾಗಿರುತ್ತೆ ಸೂ ಫ್ರಮ್ ಸೋ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.